ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ದೇ ಆದಲ್ಲಿ ಸಿಎಂ ರೇಸ್ ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ವಿ. ಅದರಲ್ಲಿ ಪ್ರಮುಖವಾಗಿ ಮುರುಗೇಶ್ ನಿರಾಣಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಮುರುಗೇಶ್ ನಿರಾಣಿ ಅವರ ಹೆಸರು ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತ ಸಂದರ್ಭದಲ್ಲೇ ಸಿಎಂ ರೇಸ್ ನಲ್ಲಿ ಸಚಿವ ಮುರುಗೇಶ್ ನಿರಾಣಿ ಅವರ ಹೆಸರು ಇದೆ ಅಂತ ಬಂದಂತ ಸಂದರ್ಭದಲ್ಲೇ ನಿರಾಣಿ ವಿರುದ್ಧ ಸಿಡಿ ಬಾಂಬ್ ಒಂದು ಸ್ಫೋಟವಾಗಿದೆ. ನಿರಾಣಿ ವಿರುದ್ಧ ಹೋರಾಟಗಾರ ಆಲಂ ಪಾಷಾ ಆರೋಪವನ್ನ ಮಾಡಿರುವಂತದ್ದು. ನಿರಾಣಿ ಬಳಿ ಸುಮಾರು 500 ಸಿಡಿಗಳು ಇದ್ದಾವಂತೆ. 500 ಸಿಡಿಗಳಿದಾವಂತೆ ನಿರಾಣಿ ಅವರ ಬಳಿ. ತಮ್ಮ ಪ್ರಭಾವವನ್ನು ಬಳಸಿ ನಿರಾಣಿ ಅವರು ಅಕ್ರಮ ಎಸಗಿದ್ದಾರಂತೆ. ಮುರುಗೇಶ್ ನಿರಾಣಿ ವಿರುದ್ಧ ಆಲಂ ಪಾಷಾ ದೂರನ್ನ ನೀಡ್ತಾ ಇರುವಂಥದ್ದು, ಆರೋಪವನ್ನ ಮಾಡ್ತಾ ಇದ್ದಾರೆ. ವಿಜಯ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘದಲ್ಲಿ ಅಕ್ರಮವನ್ನ ಮಾಡಿದ್ದಾರೆ. ಸಣ್ಣ ರೈತರ ಹೆಸರಲ್ಲಿ ಬೆಳೆ ಸಾಲವನ್ನ ಪಡೆಯುತ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಯಡಿಯೂರಪ್ಪಾಜಿ ಅವ್ರು ಬರ್ತಾರೋ ಕೆಳಗಡೆ ಬೇರೆಯವರು ಆ ರೀತಿನಲ್ಲಿ ಇರೋರು, ಆ ರೀತಿನಲ್ಲಿ ಸೆಕ್ಸ್ ರಾಕೆಟ್ ಅಲ್ಲಿ ಇರೋರು, ಕರಪ್ಷನ್ ಅಲ್ಲಿ ಇರೋರು, ಇಷ್ಟೇ ಆರ್ಡರ್ ತಕೊಂಡು ನಮ್ಗೆ ಅರೆಸ್ಟ್ ಮಾಡಬೇಡ್ರಿ ಅಂತ ಹೇಳಿರೋದು. ಅದನ್ನಲ್ಲಿ ಡಿಸೈಡ್ ಆಗಿಲ್ಲ. ನಮ್ಗೆ ಅರೆಸ್ಟ್ ಮಾಡಬೇಡ್ರಿ, ನನ್ ನಿಂತ ಸಿಡಿ ಬಿಡುಗಡೆ ಮಾಡಬೇಡ್ರಿ, ಸಿಡಿ ಬಿಡಬೇಡ್ರಿ ಅಂತ ಸಿಡಿನಲ್ಲಿ ಏನುಂಟು. ಅವರು ನಿರಾಣಿ ಶುಗರ್ಸ್ ಅಲ್ಲಿ ಬಾಯ್ಲರ್ ಬಸ್ಟ್ ಆಗಿ 4 ಜನ ಸತ್ತಾರೆ. ಅದು ಯಾರ್ದು ಡ್ಯೂಟಿ? ಪೊಲೀಸ್ ಅವರು ಇವ್ರಿಗೆ ಅರೆಸ್ಟ್ ಯಾತಿಗೆ ಮಾಡಿಲ್ಲ? ಅವ್ರ ತಮ್ಮ ಡೈರೆಕ್ಟರ್ ಯಾತಿಗೆ ಅರೆಸ್ಟ್ ಮಾಡಿಲ್ಲ? ಅವ್ರ ಫ್ಯಾಮಿಲಿ ಮೆಂಬರ್ ಯಾತಿಗೆ ಅರೆಸ್ಟ್ ಮಾಡಿಲ್ಲ? ಈ ತರ ಎಲ್ಲ ಬಿಟ್ಟಿದ್ದೀರಾ ನೀವು? ಈ ತರ ಗೌರ್ಮೆಂಟ್, ಈ ತರ ರಾಜ್ಯ, ಈ ತರ ಕರ್ನಾಟಕಕ್ಕೆ ಈ ತರ ಮುಖ್ಯಮಂತ್ರಿಗಳು ಬೇಕಾ? ಆಮೇಲೆ ನಿರಾಣಿ ಬ್ಯಾಂಕ್ ಅಂತೀರಿ, ಬ್ಯಾಂಕೇ ಇಲ್ಲ ಅದು. ಆ ಬ್ಯಾಂಕ್ ಮುಖಾನಿಂದ ಸಾವಿರ ಹಳ್ಳಿ ಜನಗಳಿಂದ ಹಣ ಅವ್ರು ಕೊಡೋದು, ಅಲ್ಲಿ ಹಾರ್ವೆಸ್ಟಿಂಗ್ ಮಾಡೋದಿಗೆ ನಿಮ್ ಬ್ಯಾಂಕಿಗೆ ಯಾತಿಗೆ ಬರೋದು? ಅದು ಯಾರು ನೋಡ್ಬೇಕು? ಆಧಾರ್ ಕೋಡ್, ಚಿಟ್ಟ, ನಿಮ್ಮ RTC, ಮ್ಯೂಟೇಷನ್ ಅದು ಪ್ರಕಾರ ಅವ್ರ ಸಿಗ್ನೇಚರ್ ಟ್ಯಾಲಿ ಆಗಿ ಅವ್ರಿಗೆ ಹಣಕಾಸು ಬಂದಿರೋದು ಯಾರು ಬಿಡ್ತೀರಿ? ಆಮೇಲೆ ನೀವು ಮುರುಗೇಶ್ ನಿರಾಣಿ ಅವ್ರ ಕಡೆ ಒಂದು 500,000 ಸಿಡಿ ಇರುವುದು. ಅದು ನಮ್ಗೆ ಅದು ಯಾರ್ಯಾರ್ದು ಅಂತ ತಾವು ಈ ಜಾಗದಲ್ಲಿ ನೀವು ಹೇಳ್ಬೇಕು ನಮ್ಗೆ. ಯಾಕೆ ಎಲ್ಲರಿಗೂ ಗೊತ್ತು. ಇಲ್ಲ ತಾವು ಸೋಷಿಯಲ್ ಮೀಡಿಯಾನಲ್ಲಿ ಇರೋದು. ನಾವು ತಮ್ಮ ಮಾಧ್ಯಮದಲ್ಲಿ ನೋಡಿ ಹೇಳ್ತೀವಿ, ಅಲ್ಲಿ ಏನ್ ಬೇಕೋ ಅದು ಮಾಡ್ತೀವಿ. ನಾವು ಅದು ಕಾನೂನು ಪ್ರಕಾರ ಹೋಗ್ತೀವಿ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಮ್ಮ ಮೇಲೆ. ಎಲ್ಲಾರ್ದು ಸಿಡಿ ಒಂದು